ದಿಕ್ಕಿನಲ್ಲಿ ಯೋಚನೆಯನ್ನು ಮಾಡಿದಂತಹ ನಾನು ರಾಜ್ಯದ ಅಭಿವೃದ್ಧಿಯತ್ತ ಗಮನ ಹರಿಸಿದೆ. ಏನೆಲ್ಲ ಮಾಡಿದ್ರಿ? ಮುಖ್ಯವಾಗಿ ಕಂಡದ್ದೇ ನಿರುದ್ಯೋಗ ಸಮಸ್ಯೆ. ಅದೊಂದು ವಿಷಯ ಹೌದು ಮಾರ್ರೆ. ತಕ್ಷಣದಲ್ಲಿ ಸುಗ್ರೀವಾಜ್ಞೆ ಜಾರಿ ಮಾಡಿದೆ. ಊರಲ್ಲಿರುವ ಎಲ್ಲಾ ಬಾವಿಗಳನ್ನ ಮುಚ್ಚಿಸಿ ಬಿಡಿ ಅಂತೆ. ಇದೆಂತ ಆಜ್ಞೆ ಮಾರ್ರೆ ಇದು? ಹಾಗೆ ಕೇಳಿದವ್ರು ಸುಮ್ಮನಿದ್ರ? ಸುಮ್ಮನಲ್ಲ, ಎಲ್ಲ ಎಲ್ಲ ಸೇರ್ಕೊಂಡು ಇವರಿಗೆ ಬಂದ್ರು. ಗಲಾಟೆ ಅಂದ್ರೆ ಎಂತದ್ದು? ಕೈಯಲ್ಲಿ ಹಿಡ್ಕೊಂಡೆ ಬಂದ್ರೇನ? ಮತ್ತೆಂತದ್ದು? ನಮ್ಮ ಆಜ್ಞೆ ಹಾಗುಂಟು. ಕುಡಿಲಿಕ್ಕೆ ನೀರಿಲ್ಲ, ಗಲಾಟೆ ಎದ್ದು ಹೋಯ್ತು. ಬೊಬ್ಬೆ ಬೀಳದೆ ಇರ್ತದ. ಮತ್ತೆ ತಕ್ಷಣದಲ್ಲಿ ಮತ್ತೊಂದು ಸುಗ್ರೀವಾಜ್ಞೆ. ಯೋಚನೆ ಮಾಡಬೇಡಿ, ಪಕ್ಕದಲ್ಲೇ ಮತ್ತೊಂದು ಬಾವಿ ತೆಗೀರಿ ಅಂದೆ. ಅದು ಯಾಕೆ ಹಾಗೆ ಮಾಡಿದ್ರಿ? ಕಾರಣ ಬಾವಿ ಮುಚ್ಚುವುದಕ್ಕೆ ಒಂದಷ್ಟು ಜನ ಕೆಲಸ, ಬಾವಿ ತೆಗೆಯುವುದಕ್ಕೆ ಒಂದಷ್ಟು ಜನ ಕೆಲಸ. ಅಲ್ಲಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಯ್ತು ಅಂತ ತಿಳ್ಕೊಂಡಿದ್ದೆ. ಆಮೇಲೆ ಆಗ್ಲಿಲ್ಲ ಸ್ವಾಮಿ. ಕಡೆಗೆ ನಮ್ಮ ದೇಶದಲ್ಲಿ ಸಮಸ್ಯೆ ಏನು ಗೊತ್ತುಂಟ? ಗೊತ್ತಿಲ್ಲ. ಜನಸಂಖ್ಯೆ ಬಹಳಷ್ಟು ಹೆಚ್ಚಾಗಿದೆ. ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಬೆಳೆಸಿದ್ದು ಅಂದ್ರೆ ಅದು ಒಂದೇ. ಹಾಗಾಗಿ ನಿರುದ್ಯೋಗ ಸಮಸ್ಯೆ ಅಲ್ಲಿಗೆ ಪರಿಹಾರ ಆಗಲಿಲ್ಲ. ಮತ್ತೊಂದು ಪಂಚವಾರ್ಷಿಕ ಯೋಜನೆಯನ್ನ ಜಾರಿಗೊಳಿಸಿದ್ದೇನೆ. ಪಂಚವಾರ್ಷಿಕ ಯಾವ್ದದು? ದೂರ ಸಂಪರ್ಕ ಯೋಜನೆ. ಇದ 5 ವರ್ಷದಲ್ಲಿ ಮುಗಿತದ ಅಥವಾ ಯೋಜನೆ ಅಂತ ಹೇಳುವುದೇ ಹಾಗೆ ಅದರ ನಿಬಂಧನೆಗಳು, ಅದರ ಸೂಕ್ಷ್ಮತೆಗಳು ಏನು ಗೊತ್ತುಂಟ? ಅತ್ಯಂತ ದೊಡ್ಡ ವಿಶೇಷ ಇಲ್ಲ. ಪಂಚವಾರ್ಷಿಕ ಯೋಜನೆ ಅಂತ ಹೆಸರು ಅಷ್ಟೇ. ಅದರ ಅರ್ಥ ದೂರ ಸಂಪರ್ಕ ಯೋಜನೆ. ಮಾರ್ಗದ ಆ ಕಡೆ ಈ ಕಡೆ ಅವಿ ಇತ್ತು ಹೋಗು ಅಷ್ಟೇ ಕೆಲಸ. ಅದು ಕಾಮಗಾರಿ ಪ್ರಗತಿಯಲ್ಲಿ ಇರುವುದು ಬಿಟ್ರೆ ನಾವು ಮುಗಿಯುವುದಿಲ್ಲ. ಹಾಗಾಗಿ ಮಾತ್ರ ಹೀಗೋ ಇದ್ದವರೆಲ್ಲ ಹೀಗೋ ಅಂತ ಅರ್ಥ ಆಗಲಿಲ್ಲ. ಕರ್ಕೊಂಡು ಬಂದದ್ದು ಮರ್ಯಾದೆಯಿಂದಲೇ. ಒಳ್ಳೆ ಇನ್ನು ಮೊನ್ನೆ ಪೀಠ ಸಿಕ್ಕಿತ್ತು ನಮ್ಗೆ. ಇವು ಯಾರೋ ಹಸಕು ಬಂದಪ್ಪ, ಇನ್ನು ಕುಂಡ್ರಿಸಿದ್ರೆ ನಮಗೆ ಜಾಗ ಇಲ್ಲ. ಅದಕ್ಕೆ ನೀವು ಪೀಠದಲ್ಲೇ ಮತ್ತೆ ಬಿಡುವ ಆಲೋಚನೆ ನಮಗೂ ಸತ್ಯ. ಹಾಗಾಗಿ ಏನ್ ಮಾಡುದು ಅಂತ ಗೊತ್ತಾಗಲಿಲ್ಲ. ನೀವೊಂದು ಗಟ್ಟಿ ಮಾಡಿ ಒಂದೊಂದನ್ನು ನೋಡಿದ್ರೆ ಪೀಠಕ್ಕಾಗಿ ಬಂದವ ಅಲ್ಲ, ಹೋಗುವವಿರ್ಬೋದು. ವ್ಯವಸ್ಥಿತವಾದ ಪೀಠದಲ್ಲಿ ಇರ್ಬೇಕಲ್ಲ. ನೋಡು ಮಾತಾಡ್ತಿದ್ರು ಗೊತ್ತಾಗ್ತದೆ. ಅಲ್ಲ, ಅವ್ರು ಮಾತಾಡಿಸ್ತಿದ್ರೆ ನನಗೆ ಮಾತಾಡುವ ಅನಿವಾರ್ಯತೆ ಉಂಟು. ನನ್ನ ಕೆಲಸ ಆಗ್ಬೇಕಲ್ಲ. ನಮಸ್ಕಾರ ಸ್ವಾಮಿ. ಒಂದಕ್ಕೆ ಎರಡು ಕಾಣು. ಏನು ಮೊದಲೆಲ್ಲ ನಮಸ್ಕಾರ ಕೊಟ್ಟಿದ್ದು ಅಷ್ಟಿಷ್ಟಲ್ಲ ಸ್ವಾಮಿ. ಯಾರು ಸಿಕ್ಕರು ನಮಸ್ಕಾರ ಸ್ವಾಮಿ, ನಮಸ್ಕಾರ ಸ್ವಾಮಿ. ಒಬ್ಬರೂ ನಮ್ಮ ಕಡೆ ನೋಡುವವರಿಲ್ಲ, ತಿರುಗಿಸಿಕೊಡ್ಲಿಲ್ಲ. ಹಾಗಲೇ ಮನಸ್ಸಿನಲ್ಲಿ ಲೆಕ್ಕ ಹಾಕೊಂಡಿದ್ದೆ. ಏನಂತ? ನಮಗೂ ಒಂದು ಕಾಲ ಬರಲಿ ಮಕ್ಕಳಿಗೆಲ್ಲ ಮಾಡಿಸುವ ಅಂತ. ಈಗ ಸರಿಯಾದ ಕಾಲ ಒದಗಿ ಬಂದಿದೆ. ಆಗ ಕೊಟ್ಟವರಿಗೆ ಎಲ್ಲರಿಗೂ ಸೇರಿಸಿ ಒಂದಕ್ಕೆರಡು ಬಡ್ಡಿ ಸಮೇತ ಕೊಡ್ತಾ ಇದ್ದೇನೆ. ಹೌದಾ? ಹಾಗಾದ್ರೆ ಕೊಟ್ಟದ್ದು ಇಟ್ಕೊಳ್ಳೋದು ಇಲ್ಲ. ಅಭ್ಯಾಸವೇನ. ಈಗ ನಾನು ಯಾರು ಗೊತ್ತಾಯ್ತಾ? ಸುಳ್ಳಲ್ಲ, ಜನ ಯಾರು ಅಂತ ಗೊತ್ತಾಗಿಲ್ಲ. ಬಹುಶಃ ನಾನು ಅಲ್ಲ ಜನ ನೀವು ಒಂದಷ್ಟು ಹೆಸರು ಮಾಡಲಿಲ್ಲ ಅಂತ ಹೇಳುದ. ಹೆಸರು ಚಂದ್ರಹಾಸ ಅಂತ. ನೀವು ಕೇಳದಾಗಿಲ್ಲ, ನಮ್ಮಷ್ಟು ಹೆಸರು ಮಾಡ್ಲಿಲ್ವೇನು ಅಲ್ಲ? ಇಲ್ಲ ಸರ್, ನಿಮ್ಮ ಹೆಸರು ಜೀವನದಲ್ಲಿ ನನ್ನ ಹತ್ರ ಮಾಡ್ಲಿಕ್ಕೆ ಆಗಲಿಲ್ಲ. ಆ ಹೆಸರು ಏನಿದ್ರು ನಿಮಗೆ ಮಾತ್ರ. ಕೆಲವರೆಲ್ಲ ಪ್ರಯತ್ನ ಪಟ್ಟರಂತೆ. ಆಗುದಿಲ್ಲ, ಹೊರಗಡೆ ಕೇಳ್ತೇವೆ ಅಂತ ವರ್ತಮಾನ ಕೇಳಿದ್ರು. ನಿಮ್ಮ ಕೆಲಸ ನಿಮ್ಮ ಹೆಸರು ಮತ್ತೊಬ್ಬರಿಗೆ ಆಗುದಿಲ್ಲ. ಕಷ್ಟ. ಇದು ಅನುಕರಣೀಯವೂ ಅಲ್ಲ, ಅನುಸರಣೀಯವೂ ಅಲ್ಲ. ಅಲ್ವಾ? ಇದು ಯಾವ ನಾನು ಚಂದನ ಅವತ್ತಿಂದ ಬಂದ. ಹೆಚ್ಚು ಕಡಿಮೆ ನೋಡುವುದಕ್ಕೆ ನನ್ನ ಹಾಗೆ ಇದ್ದೀರಿ. ನಮ್ಮ ಅಪ್ಪನ ಎದುರಿಗೆ ಹೋದ್ರೆ ಇಲ್ವಾ? ಹಬ್ಬ, ಕೋಣ, ಸಗಣಿ ಮಂಜ, ಅವಲಕ್ಕಿ ಸುಪ್ಪ. ಪಿತೃಭಕ್ತಿ ಅಂದ್ರೆ ಕಲಿ ಮಗನೆ,
ಮನೆಯಿಂದ ಅಂತ ಹೇಳ್ದ. ನೇರವಾಗಿ ಇಲ್ಲಿ ಬಂದ್ರಲ್ಲ. ನಮ್ಮ ಅಪ್ಪ ಮಗನ ಹೊಂದಾಣಿಕೆ ತಿಳಿಸಿಕೊಟ್ಟದ್ದಕ್ಕೆ ಧನ್ಯವಾದ. ಅಂದ ಹಾಗೆ ನನಗೆ ಹಾಗೆ ಯಾವುದೋ ರಾಜಕೀಯವಾದಂಥ ಗುಟ್ಟಿನ ಕಾರ್ಯವನ್ನುಂಟಲ್ಲ ಅದು ನಿಮ್ಮಲ್ಲಿ ತಿಳಿಸಿ ಬರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಬಂದೆ. ತಿಳಿಸಿ, ತೊಂದರೆ ನಿಮ್ಮಪ್ಪ ನಿಮ್ಗೆ ಹೀಗೆ ಹೇಳುದಲ್ಲ? ತೊಂದರೆ ಹೌದಾ? ತಿಳಿಸ್ಲಿಕ್ಕೆ ನನ್ನ ಕೈಯಲ್ಲಿ ಕೊಡ್ಲಿಲ್ಲ, ಲೇಖನ ಬರೆದು ಕಳಿಸಿಕೊಟ್ಟಿದ್ದಾರೆ. ಎಲ್ಲುಂಟು ಲೇಖನವೂ ಇನ್ನು ಗಂಟು ಬಹಳ ಬಿಗಿ ಉಂಟು. ಇದ್ರ ಮಕ್ಕಳಿಗೆ ಅಪ್ಪ ಏನು ಕೊಡ್ತಾನೆ ಅನ್ನೋ ವಿಶ್ವಾಸ ಇಲ್ಲ. ಅವನಿಗೆ ಸಾಕಾಗುದಿಲ್ಲ. ಬಿಡಿಸ್ಬೇಡಿ ಸ್ವಾಮಿ, ಹಾಗೆಲ್ಲ ಓದ್ಲಿಕ್ಕಿಲ್ಲ. ಅದು ಲೇಖನ ಓದಿದ್ರು ವಿಷಯ ಗೊತ್ತಾಗುದಿಲ್ಲ. ಲೇಖನ ಓದ್ಲೇಬೇಕು, ವಿಷಯ ಗೊತ್ತಾಗ್ಲೇಬೇಕು. ಬರುವಾಗಲೇ ಹೇಳಿದ್ದಾರೆ ಗುಟ್ಟಿನ ಲೇಖನ ಅಂತ. ಓ, ಈಗ ನಾನು ಗುಟ್ಟಾಗಿ ಅವ ಲೇಖನವನ್ನ ನಿಮಗೆ ಕೊಟ್ಟಿದ್ದು, ಅದನ್ನ ನೀವು ಗುಟ್ಟಾಗಿ ಇಲ್ಲಿಯವರೆಗೆ ತಂದಿದ್ದು, ಅದನ್ನ ನಾನು ಗುಟ್ಟಾಗಿ ವಾಚಿಸಬೇಕು ಅಲ್ವಾ? ಗುಟ್ಟು ರೊಟ್ಟಾಗುವುದಿದ್ರೆ ಮೂರನೇ ಅವರಿಂದ ಗೊತ್ತಾಗುತ್ತೆ. ಆದ್ರೆ ಬಂದಂತ ನಿಮ್ಗೊಂದು ವ್ಯವಸ್ಥೆ ಆಗ್ಬೇಕು ಬೇಡ? ನನಗೊಂದು ವ್ಯವಸ್ಥೆ ಮೂರನೇ ಮಾಡಿ 8ನೇ ಪಾಣೆ ನೀವು ಒಳಗೆ ಹಾಕಿ ಕತ್ತಿ ಹಿಡ್ಕೊಂಡು 4 ಜನ ಎತ್ಕೊಳ್ಳಿ. ನಿಮ್ಮ ಕೋಳಿ ಮಾರ 420. ತೊಂದರೆ ಇಲ್ಲ, ಬಂದು ಅವರು ಹೊಂದಾಣಿಕೆ ಆಗುವ ಹಾಗೆ ಇದ್ದಾರೆ. ಅಲ್ಲೇ ಹಾಕಿ ನಿಮ್ಮ ಹೊಂದಾಣಿಕೆ ನಾನು ಜನ, ನಿಮ್ಮ ವ್ಯವಸ್ಥೆ ಬೇರೆ, ನಮ್ಮ ವ್ಯವಸ್ಥೆ ಬೇರೆ. ಬೇಕಾದ್ರೆ ಕೊಠಡಿ ಒಂದು ಬದಲಾಯಿಸಿಕೊಡಿ. ಹಾಗೆ 420 ಒಂದಕ್ಕೆ ಹಾಕಿ ಅವ್ರಿಗೆ ಸಾಧ್ಯ ಆದ್ರೂ ಪಕ್ಕಕ್ಕೆ ಬರಲಿ ಅವರು. ಒಂದಾಯ್ತಲ್ಲ, ನಾನು ಇದನ್ನೆಲ್ಲ ಕಳ್ಕೊಂಡು ಹೋಗ್ಲೇಬೇಕು. ತೊಂದ್ರೆ ಇಲ್ಲ. ಕತ್ತಿ ಹಿಡ್ಕೊಂಡು ನಿಂತ್ಕೊಳ್ಳೋದು ಯಾಕೆ? ಅಂಗರಕ್ಷಣೆಗೆ ಸ್ವಾಮಿ, ಅಂಗರಕ್ಷಕರಿಂದ ನಮಗೇನು ತೊಂದರೆ ಆಗುದಿಲ್ವಾ? ನಮ್ಮಲ್ಲಿ ಅಂಗರಕ್ಷಕರನ್ನ ಯಾವತ್ತೂ ನೀವು ನಂಬಬಹುದು. ನಂಬಬಹುದು ಸ್ವಾಮಿ. ಒಂದೊಮ್ಮೆ ಅವರಿಂದ ತೊಂದರೆ ಆದ್ರೆ ಪರಿಹಾರದ ವ್ಯವಸ್ಥೆ ಉಂಟು. ಯಾರಿಗೆ? ಸತ್ತವರಿಗೆ? ಇದ್ದವರಿಗೆ ಎನ್ನುವುದನ್ನು ನ್ಯಾಯಾಧೀಶರಾಗಿ ನಾವು ತೀರ್ಮಾನಿಸುತ್ತೇವೆ. ಸತ್ತ ಮೇಲೆ ನಮ್ಮೆಲ್ಲ ವ್ಯವಸ್ಥೆ ಅಲ್ಲ ಅದೇ ಒಂದು ಸಂತೋಷದ ವಿಷಯ. ನಮ್ಮ ಅಪ್ಪಯ್ಯ ಪ್ರಪ್ರಥಮವಾಗಿ ಒಂದು ಲೇಖನವನ್ನು ಬರೆದಿದ್ದಾರೆ. ನಿಮ್ಗೆ ಇದಕ್ಕಿಂತ ಒಳ್ಳೆ ವಿಷಯ ಉಂಟಾ? ಏನಂತ ಓದುವ? ಶ್ರೀಮತ್ ಸಚಿವ ಶಿರೋಮಣಿ ನಿಮ್ಗೆ ಯಾವಾಗಲೂ ಹೀಗೆ ಆಗ್ತದೆ, ಅಪರೂಪಕ್ಕಾಗ್ತದೆ. ಅಲ್ಲ, ಒಂದು ಸಂತೋಷ ಅನುಭವಿಸ್ಲಿಕ್ಕೂ ಇಲ್ವ ನಾನು? ಸಂತೋಷವಿದೆ. ಮತ್ತೆ ಜೀವನದಲ್ಲಿ ಪ್ರಪ್ರಥಮವಾಗಿ ಒಂದು ಲೇಖನ ಬಂದಿದ್ದು ಸ್ವಾಮಿ ನಮಗೆ. ಅದು ನಮ್ಮ ಅಪ್ಪಯ್ಯೇ ಬರೆದದ್ದು ನನಗೆ. ಅಂತ ಸಂತೋಷ ಪಡುವಂತ ವಿಷಯ ಏನುಂಟ? ಶ್ರೀಮತ್ ಸಚಿವ ಶಿರೋಮಣಿ ಎಷ್ಟು ಹೊಗಳಿ ಬರ್ತಿದ್ದಾರೆ ನೋಡಿ. ನೀವು ಹೊಗಳಿದ್ದ ಮುಂದುವರಿ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ಹೊರತೆ ಒಂದು ಕಾರ್ ಬಿದ್ದರೆ ಅಪ್ಪನಿಗೆ ಹೋಗ್ಲಿಕ್ಕೆ ನೀವು ಸಂತೋಷ ಪಡ್ತೀರಿ. ನಾನು ಕಾಲ ಕಾದದ್ದು ಅದೇ. ಈ ವರ್ಷ ಮ್ಯಾಲ್ ಬರ್ಲಿಕ್ಕೆ ಬಿಡ್ತಾನೆ, ಈ ವರ್ಷ ಮ್ಯಾಲ್ ಬರ್ಲಿಕ್ಕೆ ಬಿಡ್ತಾನೆ. ನಮ್ಮ ಅಪ್ಪ ಇನ್ನು ಕೆಲವು ವರ್ಷ ನನ್ನ ಮ್ಯಾಲ ಬರ್ಲಿಕ್ಕೆ ಕೊಡುದಿಲ್ಲ. ಗತಿ ಗಟ್ಟಿ ಜೀವ ಜೀವ. ಅದಕ್ಕಿಂತ ಹೆಚ್ಚಾಗಿ ಮಂತ್ರಿಗಳಿಗಿರುವ ಅಭ್ಯಾಸ, ಅವರಿಗೆ ಅವರು ಹೊಗಳು ಕೊಡುವುದು. ಇಡೀ ಏನು ಯೋಚನೆ ಅಲ್ಲ ನಮಗೆ. ಮುಂದೇನು ನೋಡಿ. ಹುಟ್ಟುಗಳೆಲ್ಲ ಬಳಿಕ ಬಂದಿವ ಕುಲವಿತ್ತವೆಯೋ ಕ್ರಮಗಳನ್ನು ನೀನು ನೋಡ್ತಿದ್ರೆ ಉಡು ವಿಷಯವಾದಕ್ಕಾಗಿ ಉತ್ತರ ಒಪ್ಪುದು ಈಗ ಗೊತ್ತಲ್ಲ. ಅವನಿಗೆ ಬರುವ ಸಮಯ ಎನಿಸುವವರ ನಗಮನು ಮಗ ಪ್ರತಿರು
ನನಗೆ ಮದುವೆ ಮಾಡಿಸ್ಲಿಕ್ಕೆ ಬರೋದಿಲ್ಲ. ಆಗುದು ಬೇಡವೇನ? ಇಲ್ಲಪ್ಪ ಇನ್ನಾಗೂ ಯೋಚನೆ ಇಲ್ಲ. ಇಲ್ಲ ಇಲ್ಲ ಕೂಡುದಿಲ್ಲ. ವಿಚಾರ ಮಾಡಿ ಕೂಡುದಿಲ್ಲ. ಕೂಡದೇ ಕೊಡೋದಿಲ್ಲ, ವಾದ್ಯಕ್ಕೆ ಬಂದೀನಿ. ಲೇಖನವನ್ನು ಬರೆದಿದ್ದಾರೆ ನಮ್ಮ ತಂದೆಯವರು. ಅರ್ಥ ಇಷ್ಟೇ, ಏನು ಒಂದಂತಹ ಚಂದ್ರಹಾಸನಿಗೆ ತಂಗಿಯಾದಂತಹ ವಿಷಯದಿಂದ ಬಿಟ್ಟು ಮದುವೆಯನ್ನು ಮಾಡಬೇಕು ಎನ್ನುವ ಹಾಗೆ ಹೊಣೆಗಾರಿಕೆ ಬಾಯಿ ನಮಗುಂಟಲ್ಲ. ಹುಡುಗನ ಬಗ್ಗೆ ವಿಚಾರ ಮಾಡಬೇಕಾ ಬೇಡ? ನೋಡುವುದಕ್ಕೆ ರೂಪದಲ್ಲಿ ನನ್ನಷ್ಟು ಚಂದಿಲ್ಲ ಇದ್ರು ಸಾಮಾನ್ಯ ಆಗಿಲ್ಲ. ನಿಮ್ಮ ತಂಗಿ ತಂಗಿಗೆ ಸಾಕು. ಆಮೇಲೆ ಗುಣ ಸಂಸ್ಕಾರ ಮಾತಾಡುದು ನೋಡಿದ್ರು ಉಂಟು ಅಂತ ಅರ್ಥ ಆಗ್ತದೆ. ಮತ್ತು ಉಳಿದ ವಿಷಯ ನಮ್ಮ ಅಪ್ಪನಿಗೆ ಒಟ್ಟಿಲ್ಲ ಅಂತ ಅಂದ್ರೆ ನಾವೇ ತಲೆ ಬಿಸಿ ಮಾಡುವುದು. ಹಾಗಿದ್ರೆ ಆದಷ್ಟು ಶೀಘ್ರದಲ್ಲಿ ತಂಗಿಯ ಮದುವೆ ಅನ್ನೋದಾಗಬೇಕು. ಹೊತ್ತುಗಳೇ ಆ ಪರರ ಹಂಗಲ್ಲಿ ಗೆಲ್ಲುವವನೇ ಮದನ. ಆದ್ರಿಂದ ನಮ್ಮಲ್ಲಿ ಕುಲ ಪುರೋಹಿತರಿದ್ದಾರೆ. ಯಾರಲ್ಲಿ ಪುರೋಹಿತರಿದ್ದಾರೆ? ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ಲಿಕ್ಕೂ ಕೊಡುವುದಿಲ್ಲ. ಇದು ಸಾಷ್ಟಾಂಗ ನಮಸ್ಕಾರವ? ಸಾಷ್ಟಾಂಗ ನಮಸ್ಕಾರ ಮಾಡ್ತೀವ ಕಾಯಿ ಹಿಡಿದು ಹೇಳ್ತೀವಿ ಅಂತ ಗೊತ್ತಾಗಿಲ್ಲ ಮಾರಾಯ. ಓ ಬ್ರಾಹ್ಮಣರು, ಹೌದು, ನಮಃ. ಒಳ್ಳೆಯದಾಗಲಿ. ಎಲ್ಲ ಮೂರ್ತಿಗಳೇ ನಮಸ್ಕಾರ. ಪ್ರಕಾಂಡ ಪಂಡಿತರೇ ನಮೋ ನಮಃ. ಆಗ್ಲಿ ಆಗ್ಲಿ. ಏನು ಬಹಳ ಹೊಗಳ್ತಾ ಇದ್ದೆ, ಏನ್ ಕತೆ? ಕಾರಣ ಮತ್ತೇನು? ನಿಮ್ಮನ್ನ ಕರೆಸುವುದಕ್ಕೆ ಪ್ರಬಲವಾದಂತಹ ಕಾರಣವೇ ಉಂಟು. ಯಾವುದು? ಶೀಘ್ರಾತಿ ಶೀಘ್ರದಲ್ಲಿ ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ಹೌದು, ಅಲ್ಲ ಬೇಗ. ಅದು ನಿಮ್ ತಪ್ಪಲ್ಲ. ನನ್ನ ಮುಖ ದಿವಸ ಹೋದ್ರೆ ಅಗಲ ಆಗ್ತಾ ಉಂಟಲ್ಲ, ನಿಮ್ಗೆ ಹೊಟ್ಟೆ ಕಿತ್ತು, ನಿಮ್ದೆಲ್ಲ ಒಳಗೆ ಹೋಗ್ತಾ ಉಂಟಲ್ಲ, ಅದಕ್ಕಾಗಿ ತೊಂದರೆ ಇಲ್ಲ. ಎಲ್ಲಿ ಚಪ್ಪರ ಹಾಕ್ತೀಯ ನೋಡು, ಮತ್ತೆ ಎಲ್ಲಿ ಒಲೆ ಅಂತೇಳಿ ಮೂಗಿ ಕಟ್ಟಿಗೆ ಹಾಕ್ತೀಯಾ, ಬಾಯಿ ಮೇಲೆ ಹಣ್ಣೆ ಇಡ್ತೀಯಾ ನೋಡಿ, ವಿಚಾರ ಮಾಡಿ ಮದುವೆ ಮಾಡಿ. ಏನೆಲ್ಲ ಹೇಳ್ಬೇಡಿ ನೀವು. ನೀನು ಹೇಗೆ ಹೇಳ್ಬೇಡ. ಹಾಗಲ್ಲ, ನಿಮ್ಮ ಮುಖದಲ್ಲಿ ಅಂದ್ರೆ ನಿಮ್ಮ ಮುಖ್ಯವಾಗಿ ನಿಮ್ಮ ನಿರ್ದೇಶನದಲ್ಲಿ, ನಮ್ಮ ಅಧ್ವರ್ಯದಲ್ಲಿ, ನಿಮ್ಮ ಅಧ್ಯಕ್ಷತೆಯಲ್ಲಿ ಅದು ಮದುವೆ ಸಾವಿರ ಆಗಿದೆ. ಹೌದಾ? ನೋಡಿ ವಿಷಯ ಅಲ್ಲ. ಯಾರಿಗೆ ಮದುವೆ, ಎಲ್ಲಿ ಮದುವೆ, ಹೇಗೆ ಮದುವೆ ಇವಾಗ ವಿಷಯವೇ ಗೊತ್ತಿಲ್ಲ. ನೀ ಹೇಳಲೇ ಇಲ್ಲ. ಇದು ನಮ್ಮ ಅಪ್ಪಯ್ಯ ಒಂದು ಮೊನ್ನೆ ಹೋದ್ರಲ್ಲ, ನನ್ನಿಂದ ಬಹಳ ಏನು ದೊಡ್ಡವಲ್ಲ, ಅಲ್ಲಿಷ್ಟು ಬೇಗ ಹೀಗಾಗುವಂತ ಕಲ್ಪನೆ ಸಹ ಇರಲಿಲ್ಲ. ಸುಮ್ಮನೆ ಇರು ಮರ. ವಿಷಯ ಗೊತ್ತಾಗುವಾಗ ತಡಾಗಿ ಹೋಯಿತು. ಏನಿದ್ರು ಸಹ ತತ್ತ ಆತ್ಮಕ್ಕೆ 5 ಕ್ಷಣ ಮೌನಾಚರಣೆ. ಸುಮ್ಮನಿರ, ಮೌನಾಚರಣೆ ಮಾತಾಡ್ಲಿಕ್ಕಿಲ್ಲ, ಸುಮ್ಮನಿರ. ಹಾ, ನೀನು ಹಾಗೆ ನಿಮ್ಮ ಅಪ್ಪ ಹೋದ್ದಲ್ವಾ? ನಮ್ಮ ಅಪ್ಪಯ್ಯ ಹೋದ್ರಲ್ಲ ಚಂದಮಾವತಿಗೆ. ಯಾವಾಗ ಹಾಗೆ ಹೇಳಲಿಕ್ಕೆ ಆಗ್ತಿಲ್ವಾ? ಅಪ್ಪಯ್ಯ ಹೋದ್ರೆ ಅಂತ ಹೇಳಿದ್ರೆ ನಾನು ತಿಳ್ಕೊಳ್ಬೇಕು. ಹೋದ್ರು ತಿಳ್ಕೊಂಡೆ ನಾನು. ಅದೇ ಹೊಡೆದೆ. ಹೋದ್ರಲ್ಲ ಚಂದಮಾವತಿಗೆ. ಸರಿ, ಅಲ್ಲಿಂದ ಲೇಖನವೊಂದನ್ನ ಅಪ್ಪಗೆ ಕೊಟ್ಟಿದ್ದಾರೆ. ಏನಂತ? ಲೇಖನದಲ್ಲಿ ವಿಶೇಷ ಉಂಟು. ಹೇಗುಂಟು? ಪುಗಳೆಯ ಬಳಿಕ ಬಂದಿರುವ ಕುಲವಿತ್ತವೆಯೋ ಕ್ರಮಗಳನ್ನು ನಿವೃತ್ತಿಸಿದ ಕುಲ ವಿಷಯವಾಗಿ ಉತ್ತರ ಹೌದಾ? ಇಲ್ವಾ? ನೀನು ಹೇಳ್ದಲ್ಲ ಈಗ, ನಿನಗಾದ್ರೂ ಅರ್ಥ ಆಯ್ತಾ? ಹಂಗರ್ಥ ಆಗ್ಬೇಕು ಅಂತ ಹೇಳಿದ್ದಲ್ಲ. ನನಗೊಂದು ಗೊತ್ತಾಗಿಲ್ಲ, ಅದು ಕೇಳಿದ್ದು ನಾನು. ಹೇಳ್ತಾ ಇದ್ದೇನೆ. ಮಧ್ಯದಲ್ಲಿ ಶ್ವಾಸ ಬಿಟ್ಟುಕೊಂಡು ಹೇಳಿದ್ರೆ ತಪ್ಪು ಹೋಗ್ತದೆ. ಯಾಕೆ? ನನ್ನ ಜೀವನದಲ್ಲಿ ಗಟ್ಟಿ ಕಂಠಪಾಠ ಮಾಡಿದ್ದು ಅಂದ್ರೆ ಇದು ಒಂದೇ. ಅದು ನಿನಗಂತಲ್ಲ, ಈ ಬಹಳ ಕಂಠಪಾಠ ಮಾಡಿ ಹೇಳೋರು ಇದೇ ಕಷ್ಟ ಆಗುದು. ಯಾರಾದ್ರೂ ಮಧ್ಯೆ ಮಾತಾಡಿದ್ರ ಅದು ಮರ್ದು ಹೋಗ್ತದೆ. ಕಂಠಪಾಠ ಬೇಡ ಅಂತ ಅಲ್ಲ, ನಮ್ಮ ಸ್ವಂತಕ್ಕೆ ಬೇಕಾಗ್ತದೆ ಅವಾಗ. ಹಾ, ಈಗ ಮುಂದೆ ಮುಂದೆ ವಿಷಯ ಗೊತ್ತಾಗಿಲ್ಲ. ಇಲ್ಲ ಇಲ್ಲ, ತಂಗಿಯಾದಂತಹ ವಿಷಯಗೆ ಓಲೆ ತಂದಂತಹ ಓಲೆ ಕಾರಣವನ್ನು ಕೊಟ್ಟು ಮದುವೆ ಮಾಡಬೇಕು
ಎಂಬ ತೀರ್ಮಾನ. ರಾಗಳೇ ಇಲ್ಲ ಸರ್. ಅಪ್ಪನಿಗಂತೂ 60 ಕಳೆ ಇತ್ತು, ಅರಮರಳ ಅಂತ ಹೇಳ್ಬೋದು. ನಿನಗಂತ ಪೂರ್ಣ ಮಾಡಲ್ಲ. ಏನಾಯ್ತು? ಮನೆ ಮನೆ ಓಲೆ ಹಂಚೋನಿಗೆ ಮಂತ್ರಿ ಮಗಳು ಕೊಟ್ಟು ಮದುವೆ ಮಾಡುದ? ಎಲ್ಲರೂ ಹೊರಗಡೆ ಹೇಳ್ತದೆ ನನಗೆ. ನಿಮಗೆ ಏರ್ಕೊಂಡು ಇರ್ತದೆ ನಿನಗೆ. ಅದಲ್ಲ, ಮನೆ ಮನೆಗೆ ಓಲೆ ಹಂಚು ಓಲೆಕಾರ ಅಲ್ಲ. ಮತ್ತೆ ಚಂದನಾವತಿಯಿಂದ ಇಲ್ಲಿಯವರೆಗೆ ಓಲೆಯನ್ನ ತಂದಂತಹ ಚಂದನಾವತಿಯ ಅರಸ ಚಂದ್ರಹಾಸನಿಗೆ ಒಳ್ಳೆ ಅಧಿಕಾರಿಯ, ಹೌದು. ಹಾಗಾದ್ರೆ ಒಳ್ಳೆಯ ಸಂಬಂಧ ಅಂತಾಯ್ತು. ಮದುವೆ ಮಾಡಿಸುವ. ಆದರೆ ಹಾ. ಈಗ ಮದುವೆ ಅಂತ ಹೇಳುವಾಗ ಹುಡುಗನಿಗಾದ್ರೂ ಗೊತ್ತುಂಟಾ? ಮುನಿಗೆ ಹೇಳ್ಬೇಕು ಅಂತ ಅಪ್ಪಯ್ಯ ಅರಿಲಿಲ್ಲ. ಅಲ್ಲ, ಹಾಗಾದ್ರೆ ಈ ವರ್ಷ ಮದುವೆ ಆಗೋದೇ ಇಲ್ಲ. ಮತ್ತೆಂತದ್ದ ಮದುವೆ ಆಗೋ ಹುಡುಗನಿಗೆ ಮದುವೆ ಅಂತ ಗೊತ್ತಿಲ್ಲದೆ ಇದ್ರೆ ಮದುವೆ ಹೇಗೆ ಮಾಡಿಸೋದಪ್ಪ? ಹೇಳಿದಾಯ್ತಲ್ಲ, ಎಲ್ಲಿದ್ದಾರೆ ಹೇಳಲಿಕ್ಕೆ? ಇಲ್ಲೇ 3ನೇ ಮಾಡಿ 8ನೇ ಕೋಣೆ 421ರಲ್ಲಿ ಇದ್ದಾನೆ. ಒಳ್ಳೆ ಕೆಲಸ ಮಾಡ್ದವ. ನಿಂದು ಕೊಂಡೆ ಹೋಗೇ ಇಲ್ಲ. ಅಲ್ಲಲ್ಲ, ಕರ್ಸ್ ಯಾರಲ್ಲಿ? ಚಂದ್ರಹಾಸನವರೇ. ರೋಹಿತ್ರೆ, ಎಂತದ್ದು? ಅವನು ಕರ್ಕೊಂಡು ಅವನ ಮುಂದೆ ಹೇಗೆ ನಗರ್ತಾ ಇದೆಯಲ್ಲ, ಅವನ ಮುಂದೆ ಮಗ ಕೊಡುತ್ತಾ ಉಂಟ. ಅವ ಏನು ತಿಳ್ಕೊಳ್ಳುದಿಲ್ಲ. ವಿಷಯ ಹೇಳಿದ್ರೆ ಕೆಕೆ ಅಂತ. ನಗು ಬಂದದ್ದು ಯಾಕೆ ಗೊತ್ತುಂಟು? ಯಾಕೆ? ಅವನಿಗೆ ಏನು ಗೊತ್ತೇ ಇಲ್ಲಪ್ಪ. ಅಲ್ಲ, ನಿಮಗೂ ಏನು ಗೊತ್ತಿಲ್ಲ. ಗೊತ್ತಿಲ್ಲ ಹೀಗೆ ಮಾಡ್ತೇನೆ. ಹಾಗಾಗ್ತದೆ. ವಿಷಯ ಹೇಳ ಅವನಿಗೆ ಎಂತ ಅಂತಾರೆ. ನೀವು ನಮ್ಮೂರಿಗೆ ಬಂದದ್ದಕ್ಕಾಗಿ ಹಾಗೆ ನಿಮ್ಗೊಂದು ಕುಂಟೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೆ. ನಮಗೆ ಬೇರೆ ಹಾರುವ ಅಭ್ಯಾಸ ಇಲ್ಲ ಸ್ವಾಮಿ. ಅಲ್ಲ, ಈಗ ನಿನ್ನ ಅಭ್ಯಾಸ ಅವನಿಗೆ ಉಂಟು ಅಂತ ಹೇಳಿದ್ರೆ ಅಲ್ಲ, ಇದು ಈಗ ಎಲ್ಲರೂ ಮಾಡ್ಕೊಳ್ಳೋದಲ್ವ ಅದು ಅಭ್ಯಾಸ? ಅವನಿಗಿಲ್ಲ ಅಂತಲ್ಲ, ಏನ್ ಮಾಡ್ಬೇಕ? ಹೇಳ್ಕೊಟ್ಟು ಆಳಿದ್ದೀರ ಮಾತಾಡ್ತಾನೆ. ಬೇರೆ ಹೇಳಲಿಕ್ಕೆ ಅವ್ನು ದನವ ಊಟ ಕಟ್ಟಲಿಕ್ಕೆ. ಏನ್ ಮಾಡೋದು ಈಗ? ಹಾಗೆಲ್ಲ ಹೇಳ್ಬಾರ್ದು. ಬಿಡಿಸು. ಬೇಕು. ಹಾ, ಇಲ್ಲಿ ಬಿಡಿಸುದಲ್ಲ ಮಾರಾಯ, ವಿಷಯ ಬಿಡಿಸಿ ಹೇಳು ಅಂತ ಹೇಳಿದ್ದು. ಓ, ಹಾಗೆ. ಹಾಗೆ ಚಂದ್ರಹಾಸನವರೇ, ನನ್ನ ತಂಗಿಯಾದಂತಹ ವಿಷಯವನ್ನ ಕೊಟ್ಟು ನಿಮಗೆ ಮದುವೆ ಮಾಡಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇವೆ. ಅವನು ಮಂಡಿ ಬಿಸಿ. ಯಾಕಂತ ನನಗೆ ಅರ್ಥ ಆಯ್ತು. ನನಗೇ ವಿಷಯ ಗೊತ್ತಿಲ್ಲದೆ ಇವರೊಳಗೆ ತೀರ್ಮಾನ ತಗೊಳ್ತಾರೆ ಅಂತ ಆದ್ರೆ ಇದ್ರಲ್ಲಿ ಏನೋ ಒಂದಿರ್ಬೋದು, ವ್ಯತ್ಯಾಸ ಆಗಿರ್ಬೇಕು ಅಂತ ಲೆಕ್ಕ ಹಾಕ್ತಾರೆ. ಮಂತ್ರಿ ಮಗಳು ದೊಡ್ಡವರು ಬಹುಶಃ ಯಾವ ಸಂತೆಯಲ್ಲೂ ಮಾರಾಟ ಆಗುವುದಲ್ಲ, ಬಹುಶಃ ಹೀಗಿರ್ಬೇಕು, ನಮ್ಮನ್ನು ಕಟ್ಟಿ ಕಳಿಸುವಂತ ಆಲೋಚನೆ ಮಾಡಿದ್ದಾರೆ ಅಂತ ಹೇಳಿ ಅವ ಆಲೋಚನೆ ಮಾಡ್ತಾ ಇದ್ದಾರೆ. ಅನುಮಾನ ಸತ್ಯ. ಯಾಕೆ ಕೇಳಿ, ಹೌದು. ಅಲ್ಲಿ ಬರುವಾಗ ಮಂತ್ರಿಗಳ ವಿಷಯ ಇಂಥದ್ದು ಅಂತ ಹೇಳಿ ಹೇಳಿಲ್ಲ. ಪುಟ್ಟಿನಲ್ಲಿ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಹೌದು. ಇಲ್ಲಿ ಬಂದು ಪುಟ್ಟಲ್ಲೇ ಓದ್ಬೇಕು ಅಂತ ಹೇಳ್ತಾರೆ. ಗುಟ್ಟಲ್ಲಿ ಇವರೊಳಗೆ ತೀರ್ಮಾನ ಮಾಡೋದು ನೋಡಿದ್ರೆ ಯಾವ ಸಂತೆಯಲ್ಲೂ ಮಾರಾಟ ಆಗದೆ ಇರುತ್ತಲ್ಲ, ನಮ್ಮ ಕಟ್ಟಿ ಬಿಡುವಂತ. ತಪ್ಪಲ್ಲ, ಅವನು ಯೋಚನೆ ಮಾಡಿದ್ರೆ ತಪ್ಪಿಲ್ಲ ಅಲ್ವಾ? ಬಲ್ಲವರು ಹೇಳಿದ ಮಾತಿಲ್ವೇ? ಅಲ್ಲವರು ಬಹಳ ಹೇಳಿದ್ದಾರೆ. ನೀ ಅಂತ ಹೇಳ್ತೆ ಸಂಶಯ ನೋಡಿ, ವಿಷಯ ಹೇಳಿದ್ವು. ಅನುಮಾನ ಮತ್ತೆ ಅಲ್ವಾ? ಅನುಮಾನ ಉಂಟು ಅಂತಾದ್ರೆ ಬಗೆಹರಿಸುವುದಕ್ಕೆ ನಮ್ಮಲ್ಲಿ ದಾರಿ ಉಂಟಲ್ಲ. ಅಲ್ಲವೇ? ತಂಗಿಯ ವಿಷಯ ಅದು. ಹೌದಾ ಹುಡುಗಿ? ನನ್ನನ್ನು ನೋಡಿದ ಮೇಲೆ ನನ್ನ ತಂಗಿ ನೋಡುವುದೇ ಬೇಡ. ಅವಳಿಗೆ ಇವಳಿಗೆ ಸ್ವಲ್ಪ ವಾರ ಆಗುದಿಲ್ಲ ಸ್ವಾಮಿ. ಮತ್ತೆ ಎಂತದ್ದು? ಸೊಂಟ ಓರೆ ಆದವರೆಲ್ಲ ನಮಗೆ ಯಾಕೆ? ಹಾಗಲ್ಲ, ನಾನು ಹೇಳಿದ ವಿಷಯ ಹಾಗಲ್ಲ. ಮತ್ತೆ ಹೇಗೆ? ಸ್ವಂಟವಾರೆ ಅಂತಲ್ಲ, ಹೀಗೆ ನಿಂತಿಯಲ್ಲ. ನಮ್ಮದೊಂದು ಚಾಪ್ ಚಾಪ್. ಲಿಂಗದಲ್ಲಿ ಭೇದ ಉಂಟು, ರೂಪದಲ್ಲಿ ಸಾಮ್ಯತೆ ಉಂಟು. ಅಷ್ಟೇ ವಿಷಯ. ಅಷ್ಟೇ ವಿಷಯ. ಆದ್ರೂ ನೋಡ್ಬೇಕು, ತಪ್ಪಲ್ಲ. ನೀನು ಕೂತ್ಕೊಳ್ಳಿ, ಯೋಚನೆ ಮಾಡು. ತಂಗಿ ವಿಷಯ ಹೀಗುವ ಹೀಗುವ. ಒಳ್ಳೆಯದೇ. ತಂಗಿ, ಎಂತದ್ದು? ನೀವು ಆಟ ಆಡ್ತೀರ ಅಂಗಳದಲ್ಲಿ? ಸಣ್ಣ ಮಕ್ಕಳು ನೀವು ಮತ್ತೆ ಓ ತಂಗಿ ಅಂತ ಕರೆದದ್ದು ನಾನು. ಕರೆದದ್ದು ಹೌದು. ಗೊತ್ತಂಗೆ ಆಗಬೇಕು. ಅವ್ನಿಗೆ ಗೊತ್ತಾಗಿಲ್ಲ. ಸರಿ ತಿನ್ನುವ ಓ ತಂಗಿ, ಪ್ರೀತಿಯಿಂದ. ತಂಗಿ
ಸಂತೋಷ ಸಾಗರ ಸಾಗರ ಸಂತೋಷ ಇವನು ಹೆಚ್ಚು ಸಾಗರ ಸಂತೋಷ ಆಗುತ್ತೆ ಆಗಲ್ಲ ಹಾಗಂದ್ರೆ ಬಂದ ಸಂತೋಷದ ಸಾಗರ ಏನಂತದ್ದು ವಿಶೇಷ ಗೊತ್ತಾಗಿಲ್ವಾ? ಮದುವೆ 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 ಮದುವೆಯಾ? ನಾನು ಕಾಯ್ತಾ ಇದ್ದೆ ಯಾವಾಗ ಬರ್ತಾರೆ ನೋಡುವ ಅಂತ. ಹೇಗಿದ್ದಾಳೆ ಹುಡುಗಿ, ಹೇಗಿದ್ದಾಳೆ? ತಳ್ಳಿಗೆ ಬೆಳ್ಳಿಗೆ ನನ್ನ ಹಾಗೆ ಇದ್ದಾಳ? ಕಪ್ಪು ದಪ್ಪು ಕುಳ್ಳಿಗೆ ಬಟ್ಟೆ ಹೆಂಡತಿ ಆಗಿದ್ದಾಳ? ಹೇಗಿದ್ದಾಳೆ? ಅವ್ಳು ನೋಡ್ತಿದ್ರೆ ಬರ್ತಿದ್ದಾಳೆ, ರಂಗೋಲಿ ಹಾಕಿ ಕೊಟ್ಟು ನೀವೆಲ್ಲ ನೋಡಿದೆ ಮೊನ್ನೆ ಹೋಗುವಾಗ ನೋಡ್ದೆ. ನಾನು ನಿನ್ನ ಜೊತೆಗೆ ಹೋಗ್ತಾ ಇದ್ದೀನಿ. ನಿಮ್ಮ ಹೆಂಡತಿ, ಯಾರು ನಿಮ್ಮ ಹೆಂಡತಿ ಅವಳ ಹೆಂಡತಿ ಅಲ್ಲ, ಮತ್ತೆ ಯಾರು? ಮನೆ ಕೆಲಸದವಳು. ಈ ವರ್ಷದ ಬೇರೆ ಒಳ್ಳೆ ಹುಡುಗ. ಅವಳು ಹೇಳಿದ್ದು ತಪ್ಪಲ್ಲ. ಯಾರೇ ಯಾವುದೇ ತಂಗಿಯಾಗಿ ಹಾ ಮದುವೆ ಅಂದ ಕ್ಷಣದಲ್ಲಿ ಕೇಳುವುದು ಹೇಗೆ? ಹಾ. ಅತ್ತಿಗೆ ಹೇಗಿದ್ದಾಳೆ, ಬೆಳಗಿದ್ದಾಳೋ, ಉತ್ತಗಿದ್ದಾಳೋ, ಕಪ್ಪಗಿದ್ದಾಳೋ, ದಯಗಿದ್ದಾಳೋ ಅಂತ ಕೇಳುವುದು ಅಲ್ವಾ? ಅದಕ್ಕೆ ಮನೆ ಬಂದ್ಲ ಸುಧಾರಿಸುವುದಕ್ಕೂ ಒಬ್ಬ ಅಣ್ಣ ಸಾಕಾಗುವುದಿಲ್ಲ, ಒಬ್ಬಳ ಕೈಯಲ್ಲಿ ಸುತ್ತಿಗೆ ಅಂತವ್ರ ಕೈಯಲ್ಲಿ ಬರಕ್ಕೆ ಅಲ್ವಾ? ಅಲ್ವಾ? ಒಬ್ಬ ಅಣ್ಣ ಸಾಕಾಗುದಿಲ್ಲ, ಪಕ್ಕದ ಮನೆ ಅಣ್ಣ ಬರ್ಬೇಕು. ಹಾ. ಅವ ಬಂದವ ಅಣ್ಣ ಆದ್ರೊಡ್ಡಿಲ್ಲ, ಹಾ. ಅವನೇ ಭಾವ ಆದ್ರೂ ಕಷ್ಟ. ನೀ ಒಳ್ಳೆಯವಳಪ್ಪ. ಮತ್ತೆ ಅದೇ ಅದೇ ತಂಗಿ, ಮದುವೆ ನನಗಲ್ಲ. ಇವ್ರಿಗೆ ಮದುವೆ ಹಾ, ಮತ್ತೆ ಹುಚ್ಚೇರಿ ಹಾ. ಹಾಗಲ್ಲ, ನನಗಲ್ಲ ಅಂತ ಮತ್ತೆನಿಗೆ? ಭಟ್ರಿಗೂ ಅಲ್ಲ, ನಾನು ಬೇಡ. ಮದುವೆ ನಿನಗೆ. ನನಗೆ ಹಾ. ಇಷ್ಟು ಬೇಡಿತ್ತೋ ಏನೋ 30 ವರ್ಷ ಹೋದ್ರೆ ಹಾ? ಈಗಲೇ ಹೌದಲ್ಲ? ಅಪ್ಪ ಇನ್ನು ಮನೇಲಿಲ್ಲ. ಎಂತ ಅಪಿ ಅಪಿ ಹೇಳ್ತೀಯ? ಅಪ್ಪ ಇಲ್ಲಿ ಮದುವೆ ಅಲ್ಲ, ಅಪ್ಪನಿಗೂ ಅಲ್ಲ. ಅಪ್ಪನ ಸ್ಥಾನದಲ್ಲಿ ನಿಂತು ಆಮೇಲೆ ವಿಜೃಂಭಣೆಯಿಂದ ಮದುವೆಯನ್ನು ಮಾಡ್ತೇನೆ. ಕಾರಣ ಏನು? ಏನು? ಜ್ಯೇಷ್ಠ ಭ್ರಾತೃ ಅಲ್ಲ 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 ಸಿಗುದಿಲ್ಲ, ಪಿತೃ ಸಮಾನ. ಹೌದು. ಹಾಗಾಗಿ ತಂದೆಯ ಸ್ಥಾನವು ಅಣ್ಣ ಸ್ಥಾನ ಇರುತ್ತೆ ಈಗ. ಅಲ್ಲ, ನಿಮ್ಮ ನಿರ್ಣಯ ಮಾಡಿ ಆಯ್ತಾ? ಅವನ ವಿಷಯ ಗೊತ್ತಿಲ್ವಾ? ಅವ್ರು ಯಾಕೆ ಹಾಗೆ ಮಾಡುವುದು? ಮದುವೆ ಆಗುವುದು ಹುಡುಗ ಯಾರು ಅಂತ ಹಾಗೆ ನಾನು ತೋರಿಸ್ತೀನಿ. ಹಾಗೆ ಇವಾಗ ಆ ಬಟ್ಟೆ ತರಹ ಆಯ್ತಾ? ನಿನಗೂ ತರಹ ಆಯ್ತಾ? ನೋಡು, ಮೀಸೆಗಳ ಕೈಯಲ್ಲಿ ಇಲ್ಲ. ಅವ್ರ ಮೀಸೆ ಎಲ್ಲ ನೀವೇ ಹಾಕಿಲ್ ಬಂದಿದ್ರಿ. ನಾವೇನ್ ಮಾಡಿದೆ? ನಾವು ಹುಡುಗರು ಸುಳ್ಳು ಅವ್ರು ಹಿಂದೆ ಇದ್ದಾರೆ. ಇವರು ಗೌತಮ ಪುರೋಹಿತ. ಏನಾಯ್ತು? ನಾನು ಹೋದ್ರು ಮರ್ಯಾದೆ ಹೊಡಿತು. ಹ? ಹೌದು. ಹೇಗೆ? ನನ್ನ ತಂಗಿ ಮದುವೆಗೆ ಮೊದಲೇ ಓಡೋದ್ಲಲ್ಲ. ಅದ್ರ ಮದುವೆ ಆಯ್ತು ನೋಡಿ ಹೋಗಿಲ್ಲಲ್ಲ, ಸಂತೋಷ ಅವನಿಗೆ. ಎಂತ ಮಾತಾಡ್ತೀಯ? ಅವನು ಹಾಗೆ ಓಡಿ ಹೋಗುತ್ತ. ಓಡೋದ್ಲಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಕೊಡಿ. ಎಂದು ಏನು? ಏನು ಹೇಳು? ವಿಷಯ ಹಾಗಾಗಿ ಒಪ್ಪಿದ್ದಾರೆ ಅಂತ ಆಯ್ತು. ಹಾ. ತಡ ಮಾಡಲಿಕ್ಕಿಲ್ಲ. ಇದೇ ಮುಹೂರ್ತದಲ್ಲೇ ಶೀಘ್ರ ಅತಿ ಶೀಘ್ರವಾಗಿ ಪ್ರಯತ್ನಿಸಬೇಕು. ಯಾರಲ್ಲಿ ಹುಡುಗಿಯರು ಶೃಂಗಾರ ಮಾಡಿಕೊಂಡು ಬನ್ನಿ. ಶೃಂಗರಿಸಿದರ ಮನೆಯರೊಲಿದು ಮಂಗಳ ಮುಗಿಯರು ಮನವೊಲಿದು ಶೃಂಗರಿಸಿದರ ಮನೆಯರೊಲಿದು. ನಿನಗೆ ತಂಗಿ ಒಂದೇ ಇಲ್ಲ, ಒಬ್ಬಳೆ ಒಬ್ಳೆ ಹೌದು. ಇವಳೆ. ಓ, ಇವಳು ನಮ್ಮವಳೆ. ನಿಮ್ಮಳ ಅಂದ್ರೆ ನಮ್ಮವಳೆ. ಅಂದ್ರೆ ಏನು? ನನ್ನ ತಂಗಿ ಸಖಿ. ಹಾ ಏ ಲಟ್ರೆ ಹಾ ಲಟ್ರೆ ಲಟ್ರೆ ಇಲ್ಲ ಅಂದ್ರೆ ಸಮಸ್ಯೆ ಉಂಟು. ಏನು? ಅವಳಿಗೆ ಹಾ ಸ್ವಲ್ಪ ಉಚ್ಚಾರದ ಕೊರತೆ ಉಂಟು. ಅಕ್ಷರತೆ ಕೊರತೆ. ಅದಕ್ಕೆ ಲಟ್ರೆ ಅಂತ ಇಲ್ಲ ಅಂದ್ರೆ ಬೇಸರ ಮಾಡ್ಕೊಳ್ಬೇಕು. ನಾವು ಲಟ್ರೆ ಅಂತ ಹೇಳೋದು. ಅಲ್ಲಲ್ಲ, ನನ್ನ ಹೇಳುದು ಕೇಳಿ. ಈ ಮದುವೆ ಮುಗಿಯಲ್ಲಿ ನೀವು ನಟರಾಗೇ ಇರಿ. ಲಟ್ರೆ ಅಲ್ಲ ಬಟ್ರೆ. ಲಟ್ರೆ ಬಟ್ರೆ ಲಟ್ರೆ ಹಾ, ಲಟ್ರೆ ಹೊಳೆ. ನಮೋಲ್ಲಂ ಹಾ? ನಮೋಲ್ಲಂ ಲಮೋಲ್ಲಂ. ಲಮೋಲ್ಲಮ. ಅದೇ ಲ- ಆ? ಅದೇ ನದಿ ಅಲ್ಲೇ ಅದೇ. ಅದೇ ಅಯ್ಯೋ ಆಯ್ತು. ಅವಳು ಹೇಳಿದ್ರೆ ಸರಿ, ಈಗ ಹುಡುಗಿಯನ್ನು ಬರ್ಲಿಕ್ಕೆ ಹೇಳಿದ್ರು, ನೀ ಯಾಕೆ ಬಂದೆ? ನಾನು ಮದುವೆಗೆ ಬಂದೆ.
ನಾನು ಮದುವೆಗೆ ಲಂದೆ, ನೀನು ಮದುವೆಗೆ ಬಂದೆ. ಹೌದು ಅಲ್ಲ, ಹೌದು ಹೌದು. ಹೌದು ಹೌದು. ಈಗ ಹುಡುಗಿ ಬರ್ಬೇಕಿತ್ತಲ್ಲ, ನೀ ಯಾಕೆ ಬಂದೆ? ಅಯ್ಯೋ, ಲವರು ಲರಲಿಲ್ಲವೇ? ಲವರು ಲರಲಿಲ್ಲವೇ? ಲವರು ಲುಡುಗಿ ಲುಡುಗಿ. ಅರ್ಥ ಮಾಡ್ಕೊಳ್ಬೇಡಿ. ಅವರು ಅವರು ಈಗ ಲರಲರುತ್ತೇನೆ, ಈಗ ಲರಲರುತ್ತೇನೆ. ಶೃಂಗರಿಸಿದ ಬಗೆಯರಲಿದು ಮಂಗಳ ಮುಗಿಯರು ಮನವರಿದು. ಕರ್ಕೊಂಡು ಬಂದ್ಯಾ? ಕರ್ಕೊಂಡು ಬಂದ್ಯಾ? ಇದು ಬರೀ ಕಷ್ಟ ಉಂಟು ಮನೆ. ಇದು ಕೆರೆ ಮಾಡ್ಲಿಕ್ಕೆ ಆಗುದಿಲ್ಲ ಈಗ. ಊಟ ಹತ್ರ ಬರ್ತಾ ಉಂಟು. ಹಾರ ಹಾರ ಈಗ ಯಾಕೆ ಹಾರುದು ಮಾರಾಯ? ಪುರೋಹಿತರೆ, ಕ್ಷಮಿಸಬೇಕು. ಮೊದಲಾದ್ರೆ ಅಭ್ಯಾಸ ಇತ್ತು, ಬಹಳ ಒಳ್ಳೆ ಹಾಕ್ತಿದ್ದೆ. ಈಗ ಕೆಲವು ದಿವಸ ಆಯ್ತು ಅಭ್ಯಾಸ ತಪ್ಪು, ಹೊಟ್ಟೆ ಬಂದು ಹೋಗಿದೆ. ಬಹಳ ಆಗುದಿಲ್ಲ. ಸಾಕಲ್ಲ? ನಿನ್ನ ಹತ್ರ ಹಾರ್ಲಿಕ್ಕೆ ಹೇಳ್ತೀನಿ, ನಿನಗೆ ಹೇಳತ್ತೆ ಅರ್ಥ ಆಗುದಿಲ್ಲ. ಆ ಮಟ್ಟಿಗೆ ಇವಳು ಹತ್ರ ಹೊಟ್ಟಿಲ್ಲ. ನೋಡು, ಮೊಟ್ಟ ಹತ್ರ ಬರ್ತಾ ಉಂಟು. ಹಾರ ಹಾರ. ನೋಡಿ 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 ನೋಡಿ. ಹಾ, ನಿಮಗೆ ಹಾ. ಲವರು ಲಾರಿದ್ರೂ ಲರಿಲಾಗುವುದಿಲ್ಲ, ಲಾರಿದ್ರೂ ಲರಿಲಾಗುವುದಿಲ್ಲ. ನೀವೇ ಲಾರಿ. ಅವರಾಗಿದ್ದು ಸರಿಯಾಗುವುದಿಲ್ಲ. ಅವ್ರು ಹಾಕಿದ ಇವಲ್ಲ ಆರೆ ಒಳಗೆ ಮಾರಾಯ. ಹಾಗೆ ಹೇಳಿದ್ದಲ್ಲ, ಮತ್ತೆ ಹಾರ್ಲಿಕ್ಕೆ ಹೇಳಿದ್ದಲ್ಲ ನಾವು. ಹೂವಿನ ಹಾರ ಅಂತ ಹೇಳಿದ್ದು. ಓ ಲಾಗ. ಲಾಗ ಈಗ ಲಾಗ ಆಗಲಿ ಈಗ. ಮುಖ ನೋಡಿ ಮಾರಾಯ. ಎಲ್ಲ ಅವಳು ಕಲ್ಪ ಅವಳಿದ್ದೆ. ಉಳಿಲಿ. ನಿನ್ ಕೆಲಸ ಬಿಟ್ಬಿಡುವ ಈಗ. ಇಲ್ವಾ ಬಿಡುವ. ಹೇಳಿದ್ಯಾ? ಇದು ಹುಡುಗಿ ಹೊರಗೆ, ಹುಡುಗಿ ಹೊರಗೆ. ಡಾಕ್ಟ್ರೇ, ಇದು ನೆಂತಾದದುವೆ, ಇದು ನೆಂತಾದದುವೆ. ಅದೇ ಮದುವೆ. ಆ? ಹೌದು. ಅಯ್ಯೋ, ಲುಡುಗಿ ಲೊರಗಲಾದ್ರೆ ಲೊದರಿಲಾಗ್ತದ? ಏನು? ಲುಡುಗಿ ಲೊರಗಲಾದ್ರೆ ಲೊದರಿಲಾಗ್ತದ? ಹುಡುಗಿ ಹೊರಗಾದ್ರೆ ಮದುವೆ ಆಗ್ತದ? 3 ಕಾಸಿನ ಒಳಗೆ ಎಷ್ಟು ಮಾತಾಡ್ತೇನೆ ನೀನು? ನಾನು ಎಷ್ಟು ಮದುವೆ ಮಾಡಿಸ್ತಾವ? ಹುಡುಗಿ ಒಳಗೆ ಹೊರಗೆ ನನಗೆ ಗೊತ್ತಿಲ್ವಾ? ಹುಡುಗಿ ಹೊರಗೆ. ಕೈ ಕೈ ಇದು ಲಪ್ಪು ಲಪ್ಪೆ. ಹೇಳಿ ಹುಡುಗಿ ಲುಡುಗಿ ಲೊರಗೆ ಒಳಗೆ